ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಸಕ್ಕತ್ತಾಗಿರುವಂಥ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಸಕ್ಕತ್ತಾಗಿರುತ್ತೆ. ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ, ನೀವು ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ, ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆಗಿದ ನಂತರ ಈರುಳ್ಳಿನ ಹಾಕಿ. ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋದಲ್ಲಿ ಹೇಗೆ ಆಗ್ತಿದೆಯೋ ಅಷ್ಟು ಗೋಲ್ಡನ್ ಫ್ರೈ ಆಗಬೇಕು ಈರುಳ್ಳಿ, ಆವಾಗ ಟೇಸ್ಟ್ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಇದೇ ಥರನೇ ನೀವು ಮಾಡಿ. ನೆಕ್ಸ್ಟ್ ಅದಕ್ಕೆ ಮಟನ್ ಹಾಕ್ಕೊಳ್ಳಿ. ನಾನಿಲ್ಲಿ 2 kg ಮಟನ್ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಫ್ಯಾಟು ಇದೆ. ಫ್ಯಾಟ್ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಸ್ವಲ್ಪ ನೀವು ಮಟನ್ನ ತೊಗೋಬೇಕಾದ್ರೆ ಸ್ವಲ್ಪ ಫ್ಯಾಟ್ನೂ ಹಾಕಿಸ್ಕೊಳ್ಳಿ. ನೀವು ಮಟನ್ ತರಕ್ಕೆ ಹೋಗಿಲ್ಲ ಅಂದರೆ ಯಾರು ತರಕ್ಕೆ ಹೋಗಿರ್ತಾರೋ ಅವರಿಗೆ ಹೇಳಿ ಫ್ಯಾಟ್ನ ಹಾಕಿಸ್ಕೊಂಡು ಬನ್ನಿ ಅಂತ. ಇದನ್ನು ಚೆನ್ನಾಗಿ ತಿರುಗಿಸಿ ಬೇಯೋದಕ್ಕೆ ಬಿಡಿ. ನೆಕ್ಸ್ಟು ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ 2 kg ಮಟನ್ಗೆ. ನೆಕ್ಸ್ಟು 2 ಸ್ಪೂನು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಧನಿಯಾ ಪೌಡರ್ನ ಹಾಕ್ಕೊಬೇಕು. ನಾನು ಒಂದು ದೊಡ್ಡ ಸ್ಪೂನಲ್ಲೇ 3 ಸ್ಪೂನ್ ಧನಿಯಾ ಪೌಡರ್ನ ನಾನು ಈ ಮಿಕ್ಸಿ ಜಾರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ 3 ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ ನಂತರ ಇಲ್ಲಿ ಬೇಯ್ತಿರೋವಂತಹ ಮಟನ್ಗೆ ಸ್ವಲ್ಪ ಯೆಲ್ಲೋ ಪೌಡರ್ನ ಆ್ಯಡ್ ಮಾಡಿ. ಯೆಲ್ಲೋ ಪೌಡರ್ ಆ್ಯಡ್ ಮಾಡಿದ ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವೋ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಈರುಳ್ಳಿನ, ಆ ಪೇಸ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಸ್ಟಿರ್ ಮಾಡಿ. ಸ್ಟಿರ್ ಮಾಡಿದ ನಂತರ ಇದನ್ನು 1 ಮಿನಿಟ್ ಹಾಗೆ ಬೇಯೋದಕ್ಕೆ ಬಿಡಿ. ಜಾಸ್ತಿ ಹೊತ್ತೇನು ಬೇಡ, 1 ಮಿನಿಟ್ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬೇಕು. ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸಿ. ಇದನ್ನು ಚೆನ್ನಾಗಿ ತಿರುಗಿಸಿದ ನಂತರ ಒಂದು ಮ್ಯಾಕ್ಸಿಮಮ್ ಅಂದರೂ ಒಂದು 6 to 7 ವಿಷಲ್ ಹಾಕಬೇಕು. ಮಟನ್ ತುಂಬ ಚೆನ್ನಾಗಿ ಬೆಂದರೆ ಸಾಂಬಾರು ಸಕ್ಕತ್ತಾಗತ್ತೆ. ಒಂದು 6 to 7 ವಿಷಲ್ನ ನೀವು ಕೂಗಿಸ್ಕೊಳ್ಳಿ. ನೆಕ್ಸ್ಟ್ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಖಾರದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಸ್ವಲ್ಪನೇ ತೆಂಗಿನಕಾಯಿ ತೊಗೊಳ್ಳಿ. ಮಟನ್ ಸಾಂಬಾರಿಗೆ ಕಮ್ಮಿ ತೆಂಗಿನಕಾಯಿ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು. ಮತ್ತು ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆ ತೊಗೊಂಡಿದ್ದೀನಿ, ಹಾಗೆ ಗಸಗಸೆ, ಚಕ್ಕೆ, ಲವಂಗ, ಇಷ್ಟು ಐಟಮ್ನ ನಾನು ತೊಗೊಂಡಿದ್ದೀನಿ. ಇಷ್ಟು ಐಟಮ್ನ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ರುಬ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ. ನೋಡಿ, ತುಂಬ ಈಸಿ ಮಟನ್ ಸಾಂಬಾರು ಮಾಡೋದು. ಅದು ತುಂಬ ಕಷ್ಟ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ನನಗೂ ಫಸ್ಟೆಲ್ಲ ಕಷ್ಟನೇ ಇರ್ಬೋದು ಅನಿಸ್ತಿತ್ತು. ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ತುಂಬ ಈಸಿ ಅಂತಲೇ ಅನಿಸ್ತು. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ನಾವು ತುಂಬ ಟೇಸ್ಟ್ಫುಲ್ಲಾಗಿರೋವಂಥ ಮಟನ್ ಸಾಂಬಾರನ್ನ ಮಾಡೋದು. ನೀವು ಟ್ರೈ ಮಾಡಿ. ನೀವು ಟೇಸ್ಟ್ ಮಾಡೋರು ನಿಜವಾಗ್ಲೂ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದು ಅದರಲ್ಲಿರುವಂಥ ಕಂಟೆಂಟ್ಸ್ ಎಲ್ಲ ಸಾಂಬಾರಿಗೆಲ್ಲ ಬಿಟ್ಕೊಳ್ಳುತ್ತಲ್ಲ, ಆವಾಗ ಇನ್ನೂ ಸೂಪರಾಗುತ್ತೆ ಸಾಂಬಾರು. ನೀವೂ ಅದೇ ಥರನೇ ಮಾಡಿ. ಮಟನ್ ಚೆನ್ನಾಗಿ ಬೇಯಿಸಿ ಅದು ಜಸ್ಟ್ ಹಿಂಗೆ ಮುಟ್ಟಿದ್ರೇ ಹಿಂಗೆ ಸ್ಪ್ಲಿಟ್ ಆಗಬೇಕು, ಆ ಥರ ಬೇಯಿಸ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಾಗತ್ತೆ. ನೋಡಿ, ವಿಷಲ್ ಆಗ್ತಾಯಿದೆ ಮಟನ್ನು. ನಾನು ವಿಷಲ್ ಆಗೋಷ್ಟರಲ್ಲಿ ಈ ಸಿಂಪಲ್ ಖಾರನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೀವು ಅಷ್ಟೇ, ಟೈಮ್ ಸಹ ಸೇವ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನೀವು ಇದೇ ಪ್ರೊಸೀಜರ್ನ ನೀವು ಟ್ರೈ ಮಾಡ್ಬೋದು. ಒಂದು ಸಾಂಬಾರು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪನೇ ಆಯಿಲ್ ಹಾಕಿ, ತುಂಬ ಜಾಸ್ತಿ ಆಯಿಲ್ ಹಾಕಬೇಡಿ. ಯಾಕೆ ಅಂದರೆ ಮಟನ್ನಲ್ಲೇ ಫ್ಯಾಟ್ ಇರೋದ್ರಿಂದ ತುಂಬ ಆಯಿಲ್ ಹಾಕ್ಬಿಟ್ರೆ ಫುಲ್ ಆಯಿಲಿ ಮೇಲ್ಗಡೆ ಎಲ್ಲ ತೇಲ್ತಿರುತ್ತೆ. ನಾನು ಫಸ್ಟು ವಿಷಲ್ ಹಾಕ್ಸೋದಕ್ಕೆ, ಮಟನ್ ವಿಷಲ್ ಹಾಕ್ಸೋದಕ್ಕೂ ನಾನು ಸ್ವಲ್ಪನೇ ಒಂದು 2 to 3 ಸ್ಪೂನ್ ಆಯಿಲ್ ಅಷ್ಟೇ ಹಾಕಿದ್ದೆ. ಇವಾಗಲೂ ಅಷ್ಟೇ ಒಂದು 2 to 3 ಸ್ಪೂನ್ ಕಮ್ಮಿ ಆಯಿಲ್ನ ಹಾಕಿದ್ದೀನಿ. ನೆಕ್ಸ್ಟು ಅದನ್ನಾದಮೇಲೆ ನಾನು ಆಯಿಲ್ ಚೆನ್ನಾಗಿ ಕಾಯ್ದ ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಿದ್ದೀನಿ. ನೆಕ್ಸ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕುದಿಸ್ಕೊಳ್ಳಿ. ಒಬ್ಬೊಬ್ರು ಬೇರೆ ಬೇರೆ ಥರ ಮಟನ್ ಸಾಂಬಾರು ಮಾಡ್ತಾರೆ. ಇವಾಗ ನಾನು ಮಾಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಫಸ್ಟೇ ಆಯಿಲಲ್ಲೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಳ್ಳೋದು, ಆ ಥರನೂ ಮಾಡ್ತಾರೆ. ನೀವು ಆ ಥರನೂ ಟ್ರೈ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರನೂ ಟ್ರೈ ಮಾಡಿ ನಿಮಗೆ ವಿಡಿಯೋನ ಹಾಕ್ತೀನಿ. ಅಥವಾ ಈ ಥರನೇ ಮಾಡಿ. ತುಂಬ ಸಿಂಪಲ್, ಏನೂ ರಿಸ್ಕೇ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ.
ಖಾರ ಚೆನ್ನಾಗಿ ಕುದೀತಾ ಇರುವಾಗಲೇ ಬೇಯಿಸಿರುವಂತಹ ಮಟನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ, ಯಾಕೆಂದರೆ ನಾವು ಫಸ್ಟ್ ಆ್ಯಡ್ ಮಾಡಿದ್ವಿ ಮಟನ್ಗೆ. ಇಷ್ಟೇ, ಒಂದು 2-3 ಕುದಿಸಿದ ನಂತರ ಮಟನ್ ಸಾಂಬಾರು ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ತಿಂದು ನೋಡಿ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು.